ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಇವಾಗ ನಿಮಗೆ ಬೆಲ್ ವೇಳಾಪಟ್ಟಿ ನಿಮಗೆ ಬಂದಿದೆ. 22/2/2026 ಭಾನುವಾರಂದು ಎಕ್ಸಾಮ್ ನಡೆಯಲಿರುವಂತಹ ಅಭ್ಯರ್ಥಿಗಳಿಗೆ ಬೆಳಗ್ಗೆ 10:30ರಿಂದ 12:30ಕ್ಕೆ ಒಂದು ಬೆಲ್ಲು, ಪತ್ರಿಕೆ ಒಂದಿರುತ್ತದೆ. ಮಧ್ಯಾಹ್ನ 2:00ರಿಂದ 4:30ಕ್ಕೆ ಎರಡನೇ ಪತ್ರಿಕೆ, ಎರಡನೇ ಬೆಲ್ಲು. ಪ್ರತಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಮಾರ್ಕ್ ಇರ್ತದೆ, 1/4 ಇರುತ್ತದೆ. ಈ ಬೆಲ್ ಸಮಯವನ್ನು ಯಾವುದೇ ಬದಲಾವಣೆ ಮಾಡದೆ ಅಥವಾ ದೂರು ಬರದಂತೆ ನಿಖರವಾಗಿ ಅನುಸರಿಸಲು ಸೂಚಿಸಲಾಗಿದೆ. ಪರೀಕ್ಷೆ ಬೆಲ್ಲು ಮತ್ತು ವಿವರಗಳು ಹೀಗಿದ್ದಾವೆ. ಇವುಗಳನ್ನ ಒಂದು ಸತಿ ನೋಡ್ಕೊಳ್ಳಿ. ಮೊದಲ ಬೆಲ್ ಯಾವಾಗಾಗ್ತದೆ? 10ರಿಂದ 2. ಓಕೆ, ಇಲ್ಲಿ ವಿವರಗಳನ್ನು ಸವಿಸ್ತಾರವಾಗಿ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ನೋಡತಕ್ಕದ್ದು. ಎರಡನೇ ಬೆಲ್ಲು 10:15 ಇಂದ 2:15. ಬೆಲ್ಗಳಿಗೆ ಸಂಬಂಧಪಟ್ಟಂತಹ ಟೋಟಲ್ ಆಗಿ ಕೊನೆಯ ಬೆಲ್luಗಳು ನೋಡ್ಬೋದು. 8ನೇ ಬೆಲ್ಲು. ಟೋಟಲ್ ಆಗಿ 8 ಬೆಲ್ಗಳಿರ್ತವೆ. ಇವುಗಳ ನಿಮಗೆ ಓದ್ಕೊಳ್ಳಿ, ಪಾಸ್ ಮಾಡಿ ಓದ್ಕೊಳ್ಳಿ. ಹೇಳಿದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸ್ಕ್ರೀನ್ಶಾಟ್ ತಗೊಳ್ಳಿ. ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸತಿ ನೋಡ್ಕೊಂಡು ಹೋಗಿ. 4ನೇ ಬೆಲ್ಲು 11:30ಕ್ಕೆ ಎಚ್ಚರಿಕೆ ಬೆಲ್ ಆಗಿರುತ್ತದೆ. ಪರೀಕ್ಷೆಯ 1 ಗಂಟೆಯ ಅವಧಿ ಮುಗಿಯುವುದಕ್ಕಾಗಿ ನಿಮ್ಮದು ಎಕ್ಸಾಮ್ ಯಾವಾಗ ನಡೀತದೆ, ಏನೇನು ಕತೆ, ಎಷ್ಟನೇ ಬೆಲ್ ಆದಾಗ ಏನೇನು ಮಾಡಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಒಂದು ಸತಿ ನೋಡೋಕ್ಕೆ ಸಾಧ್ಯವಾಗಬೇಕು. ಈ PDF ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಸಿಗ್ತದೆ. ಇದು ಅಭ್ಯರ್ಥಿಗಳು ನಿಮಗೇನು ಇಂಪಾರ್ಟೆಂಟ್ ಅಲ್ಲ, ಇದು ನಿಮಗೇನು ಅನ್ವಯಿಸೋದಿಲ್ಲ. ಇದು ಯಾರಿಗೆ ಸಂಬಂಧಪಡ್ತದೆ ಅಂತಂದರೆ ಈ ಬೆಲ್ಗಳು ಯಾರಲ್ಲಿ ನಿರ್ವಹಣೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಂಬಂಧಪಡ್ತದೆ. ಸೊ ನಿಮಗೂ ಒಂದು ಸತಿ ಇರಲಿ, ಓದ್ಕೊಳ್ಳಿ. ಆಲ್ರೆಡಿ ಇದನ್ನ ಬೆಲ್ಗಳು ಬಿಟ್ಟಿದ್ದಾರೆ ಅಂತಂದರೆ ಸೊ ನಿಮ್ಮದು ಎಕ್ಸಾಮ್ 22/2/2026 ಸೊ ಇನ್ನೂ ಏನು ಓದಬೇಕು ಏನು ಓದಿಲ್ಲ ರಿವಿಷನನ್ನು ಮಾಡ್ತಾ ಕೂಡಿ ಲಾಸ್ಟ್ ಇನ್ನೊಂದು ದಿನ ಮಾಡಿ 22ಕ್ಕೆ ಬಿಟ್ಟುಬಿಡಿ. 22ಕ್ಕೆ ಒಂದು ದಿನ ಫುಲ್ ಕಂಪ್ಲೀಟ್ ಏನೂ ಓದಕ್ಕೆ ಹೋಗಬೇಡಿ. ಮರುದಿನ ಅಂತಂದರೆ 28ನೇ ತಾರೀಕಿಗೆ ಏನು ಓದಕ್ಕೆ ಹೋಗಬಾರ್ದು. 21ಕ್ಕೆ ಲಾಸ್ಟ್ ಓದಿದ್ದು ಆಗಿರ್ಬೇಕು ನಿಮ್ಮದು. ಅದು ಸಂಜೆವರೆಗೂ ಮಾತ್ರ ಓದಿ. ಅದಾದಮೇಲೆ ಒಂದು ಹೊಸ ಯಾವ ಪಾಯಿಂಟ್ ಕೂಡ ಓದಬೇಡಿ. ಎಲ್ಲ ರಿವಿಷನ್ ಮಾಡಿ ಇಟ್ಕೊಂಡಿರಿ. ಕರೆಂಟ್ ಅಫೇರ್ಸು, ನೇಮಕಾತಿಗಳು ಅವು ಇವು ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಸೊ ರಿವಿಷನ್ ಈಸ್ ಇಂಪಾರ್ಟೆಂಟ್. ರಿವಿಷನ್ ಎಲ್ಲ ಯಾರು ಚೆನ್ನಾಗಿ ಮಾಡ್ಕೊಂಡಿರ್ತೀರ ಅವರು 100% ಕ್ರ್ಯಾಕನ್ನು ಮಾಡ್ತೀರಾ. ಓಕೆ, ಜಾಸ್ತಿ ಎಲ್ಲಿಂದ ಬರ್ತವೆ ಅಂತಂದರೆ ಕರೆಂಟ್ ಅಫೇರ್ಸಿಂದನೇ ಜಾಸ್ತಿ ಬರ್ತವೆ. ಕರೆಂಟ್ ಅಫೇರ್ಸ್ ಒಂದು 30ವರೆಗೂ ಬರ್ಬೋದು. ನೆಕ್ಸ್ಟ್ ಬರೋದೇ ಮೆಂಟಲ್ ಅಬಿಲಿಟಿ, ಒಂದು 10ರಿಂದ 12 ಕ್ವಶನ್ ಬರ್ತವೆ. ಇನ್ನು ಉಳಿದಿದ್ದು ಯಾವುದಂದರೆ ಸೈನ್ಸಿಂದ ಜಾಸ್ತಿ ಬರ್ತವೆ. ಇಷ್ಟು ನೋಡಿಕೊಂಡು ಕರೆಕ್ಟಾಗಿ ಓದ್ಕೊಂಡು ಹೋಗಿ ಗೈಸ್. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು.